ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಕಟೋರಿ ಬ್ಲೌಸ್ನ ಪೇಪರ್ ಕಟ್ಟಿಂಗ್ ಮಾಡಿ ಆ ಪೇಪರ್ನ ಇಟ್ಟು ಹೇಗೆ ಬ್ಲೌಸ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಬ್ಲೌಸ್ಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಬ್ಲೌಸ್ನ ಉದ್ದ ನೀವು ನಿಮ್ಮ ಅಳತೆಗೆ ತಕ್ಕನಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಆಗಿ 2 ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಬಂದು ಇಲ್ಲಿ 6.25 ಇಂಚ್ ಇದೆ. 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಆರ್ಮೋಲ್ ಕೂಡ 6.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ 6.25 ಇಂಚಿಗೆ ಆರ್ಮೋಲ್ ಡೌನ್ ಮಾರ್ಕ್ ಮಾಡಿದ್ದೀನಿ. ಚೆಸ್ಟ್ ಡಿವೈಡೆಡ್ ಬೈ 4 ಮಾಡಿಕೊಂಡು ಇಲ್ಲಿ 10.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚಷ್ಟು ಮಾರ್ಜಿನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ಸೈಜ್ಗೆ ತಕ್ಕನಂಗೆ ಮಾಡ್ಕೊಳ್ಳಿ. ಈಗ ವೆಸ್ಟ್ನ ರೌಂಡ್ ಡಿವೈಡೆಡ್ ಬೈ 4 ಮತ್ತು 1 ಇಂಚು ಡಾಟ್ಗೋಸ್ಕರ ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡ್ಮೇಲೆ ಆರ್ಮೋಲ್ ಹತ್ರ 1 ಇಂಚು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಆರ್ಮೋಲ್ನ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3 ಪಾಯಿಂಟು ಕೂಡೋ ಹಾಗೆ ಇಟ್ಟು ಈ ರೀತಿ ರೌಂಡು ಡ್ರಾ ಮಾಡ್ಕೋಬೇಕು. ಮತ್ತೆ ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಬಿಟ್ಟು ಆರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಆರ್ಮೋಲ್ ರೌಂಡು ಸ್ವಲ್ಪ ಕಮ್ಮಿ ಬಂದಿದೆ, ಅದಕ್ಕೆ ನಾನೀಗ 1/4 ಇಂಚಷ್ಟು ಕೆಳಗೆ ಮಾರ್ಕ್ ಮಾಡಿ ಈಗ ಮತ್ತೆ ಆರ್ಮೋಲ್ ರೌಂಡ್ನ ಮಾಡ್ಕೋತಿದ್ದೀನಿ. ನೀವಿಲ್ಲಿ ಆರ್ಮೋಲ್ ರೌಂಡ್ಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಅರ್ಧ ಇಂಚು ಇಲ್ಲ 1/4 ಇಂಚಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ಶೋಲ್ಡರ್ ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಮತ್ತೆ 2.5 ಇಂಚಷ್ಟು ಶೋಲ್ಡರ್ ಪಟ್ಟಿ ಇದೆ. ಅದಕ್ಕೆ ಒಂದು 1/4 ಇಂಚು ಮಾರ್ಜಿನ್ನು, ಯಾಕೆಂದರೆ ಇದು ನೆಕ್ ಫಿನಿಶಿಂಗೋಸ್ಕರ. ಈಗ ನೋಡಿ, ನೆಕ್ ಡೌನ್ ಬಂದು 4.5 ಇಂಚಿದೆ. ಇಲ್ಲೂ 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಲೈನು ಈ ಡಾಟ್ಗೆ ಸೇರಿಸ್ಕೋಬೇಕು. ಮತ್ತೆ ಇಲ್ಲಿ ಸ್ಕೇಲ್ ತಗೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ ನೆಕ್ಗೆ. ಈಗ ಮಾರ್ಕ್ ಮಾಡಿರೋ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಳಿ. ನೆಕ್ ಸೈಡು ಈ ರೀತಿ ಕಟ್ಸ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಲೆಂತ್ ಬಂದು 14.25 ಇಂಚಿದೆ. ಇದಕ್ಕೆ ಫ್ರಂಟ್ ಸೈಡು ಯಾವಾಗಲೂ 2 ಇಂಚಷ್ಟು ಪ್ಲಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ 14.25 ಇರೋದು ನಾನು 16.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತೆ ಲೈನ್ ಡ್ರಾ ಮಾಡಿದ್ಮೇಲೆ ಮೇಲೆ ಬಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಕೋಬೇಕು ಮೊದಲು. ಆಮೇಲೆ ಇಲ್ಲಿ ಶೋಲ್ಡರು ಆಗಲೇ ಎಷ್ಟು ತೊಗೊಂಡಿದ್ವಿ 6.25, ಸೇಮ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡ್ಗೆ ನಾವು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಚೆಸ್ಟ್ ಎಲ್ಲ ಸೇಮ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಳಭಾಗಕ್ಕೆ ಅರ್ಧ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ಮತ್ತು ಆ ಒಳಗಡೆ ಇದೆಯಲ್ಲ, ಅದಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ರೌಂಡ್ ಶೇಪು ಆರ್ಮೋಲ್, ಇದು ಫ್ರಂಟ್ ಆರ್ಮೋಲು ರೆಡಿಯಾಗಿದೆ. ಮತ್ತು ಇಲ್ಲಿ ನೆಕ್ ಶೇಪ್ ಕೂಡ ರೆಡಿ ಮಾಡ್ಕೊಳ್ಳೋಣ. ನಾವು ನಾರ್ಮಲ್ ಆಗಿ ಎಲ್ಲ ಬ್ಲೌಸ್ಗೆ 1/4 ಇಂಚಷ್ಟು ಮಾರ್ಜಿನ್ ಬಿಡ್ತೀವಿ. ಅದು ಹುಕ್ ಪಟ್ಟಿಗೋಸ್ಕರ. ಇದರಲ್ಲಿ ಬಿಡೋ ಅಗತ್ಯ ಇಲ್ಲ, ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ. ಈಗ ನೋಡಿ, ಇಲ್ಲಿ ನಾನು ನೆಕ್ ಡೀಪ್ನ ಡ್ರಾ ಮಾಡ್ತಾ ಇದ್ದೀನಿ. ಮತ್ತು 1/4 ಇಂಚು ಮೇಲಕ್ಕೆ ಡ್ರಾ ಮಾಡಿದ್ದೀನಿ. ನೋಡಿ, ಇದೇ ರೀತಿ ಇಲ್ಲಿ ನಾನು ನೆಕ್ ಬಿಡ್ತ್ ಎಷ್ಟು ಬಂದಿದೆ ಅದೇ ರೀತಿ ಇಲ್ಲೂ ಕೂಡ ತೊಗೊಂಡಿದ್ದೀನಿ. ಈಗ ನೋಡಿ, ಫ್ರಂಟ್ ರೌಂಡು ನೆಕ್ ಕೊಟ್ಟಿದ್ದೀನಿ. ಮತ್ತು ಈಗ 3 ಇಂಚಷ್ಟು ಮಾರ್ಕ್ ಮೇಲ್ ಮಾಡಬೇಕು. 3 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋಬೇಕು. ಇದು ಫ್ರಂಟ್ ಪಟ್ಟಿಗೋಸ್ಕರ. ಇಲ್ಲಿ 1 ಇಂಚು ಮೇಲೆ ಮಾಡಿದ್ದೀನಿ ನಾನು. ಹೀಗೆ ಕರ್ವಡ್ ಸ್ಕೇಲ್ ತಗೊಂಡು ಹೀಗೆ ಶೇಪ್ ಕೊಡಿ. ಮತ್ತು ಕಟೋರಿ ಇದು 40 ಸೈಜ್ ಇರೋದ್ರಿಂದ ಕಟೋರಿ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇದು ನೆಕ್ ಸೈಡಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಆರ್ಮೋಲ್ ಸೈಡಿಂದ 2.5 ಇಂಚಿಗೆ ಮಾರ್ಕ್ ಮಾಡಬೇಕು.
ಸೆಂಟರ್ಗೂ ಕೂಡ ಇದೇ ರೀತಿ 6 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಡಬೇಕಾಗತ್ತೆ. ಇದು ಕಟೋರಿ ಶೇಪು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನಾವಿಲ್ಲಿ ವೆಸ್ಟ್ ರೌಂಡ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಮತ್ತೆ 2 ಇಂಚು ಮಾರ್ಜಿನ್ ಬಿಟ್ಕೋಬೇಕಾಗತ್ತೆ. ಈಗ 4 ಡಾಟ್ ಬ್ಲೌಸಲ್ಲಿ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೋಬಾರ್ದು. ವೆಸ್ಟ್ ರೌಂಡ್ ಎಷ್ಟಿದೆ ಅಷ್ಟು ಮತ್ತೆ ಮಾರ್ಜಿನ್ಗೆ 2 ಇಂಚ್ ಅಷ್ಟೇ. ಈಗ ಇಲ್ಲಿ ಪಟ್ಟಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಟ್ಟಿಗೆ ಇಲ್ಲಿ ನಾನು 2.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ ನೋಡಿ. ಈಗ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲು ಪಟ್ಟಿ, ಆಮೇಲೆ ಫ್ರಂಟ್ ಪಾರ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಕಟೋರಿನ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಇದು ಕೂಡ ಚಿಕ್ಕದಾಗಿ ಕಟ್ಸ್ ಮಾಡ್ತೀನಿ. ಈಗ ನೋಡಿ, ಇದು ಇನ್ನೂ ಒಂದು ಪೇಪರ್ ತಗೊಂಡು ಈ ರೀತಿ ಪಾಯಿಂಟ್ ಬರೋ ಹಾಗೆ ಇಟ್ಟು ನೀಟಾಗಿ ಕಾರ್ನರಲ್ಲಿ ಈಗ ಇದನ್ನ ನೀಟಾಗಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಹೇಗಿದೆಯೋ ಹಾಗೆ ಇದನ್ನ ಡ್ರಾ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇಲ್ಲಿ ಒಂದು ಅರ್ಧ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕಾರ್ನರಲ್ಲಿ ಈ ರೀತಿ ಶೇಪ್ ಕೊಟ್ಕೋಬೇಕಾಗತ್ತೆ. ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸೆಂಟರ್ಗೆ ಕಟ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಶೇಪ್ ಕೊಡಬೇಕಾಗತ್ತೆ. ಈಗ ಯಾವುದೇ ಸೈಜ್ಗಾದರೂ 1.5 ಇಂಚಷ್ಟು ಡೌನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 1/4 ಇಂಚು ಮತ್ತೆ ಈ ಕಡೆ ಕೂಡ 1/4 ಇಂಚು ಈ ರೀತಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಈಗ ಟಾಪ್ ಸೈಡ್ಗೆ ಇಲ್ಲಿ ಅರ್ಧ ಇಂಚು ಮತ್ತೆ ಇದು ಫ್ರಂಟ್ ಪಟ್ಟಿ ಸೈಡ್ ಕಡೆ ಬರುತ್ತೆ, ಸಾರಿ ಇದು ಹುಕ್ ಪಟ್ಟಿ ಸೈಡ್ ಬರುತ್ತೆ, ಅಲ್ಲಿ 1/4 ಇಂಚ್ ಸಾಕು. ಇದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಕಟೋರಿ ಶೇಪ್ ಕೊಡ್ತಾ ಇದ್ದೀನಿ. ಇದು ಬಂದು ಹುಕ್ ಪಟ್ಟಿ ಕಡೆ ಬರುತ್ತೆ, ಅದಕ್ಕೋಸ್ಕರ 1/4 ಇಂಚಷ್ಟು ಸಾಕು. ಬರ್ತಾ 1/4ಗೆ ಮಾರ್ಕ್ ಮಾಡ್ಕೊಳ್ಳಿ ಆ ರೀತಿ. ಇದು ಕೂಡ ಹೀಗೆ ಕ್ರಾಸಾಗಿ ಸೇರಿಸ್ಕೋಬೇಕು ನೋಡಿ. ಹೀಗೆ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೀವು ಪೇಪರ್ ಕಟಿಂಗ್ ಮಾಡಿ ಬ್ಲೌಸ್ ಕಟ್ ಮಾಡೋದ್ರಿಂದ ತುಂಬ ಬ್ಲೌಸ್ ಪೀಸು ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಡಾಟು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಕಮ್ಮಿ ಸೈಜ್ ಇತ್ತು ಅಂದರೆ 2.5 ಇಂಚಿಗೆ ಸಾಕು. ಈಗ ಡಾಟ್ ಅಗಲ ಬಂದು 1/4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಎರಡು ಸೈಡು 1/4. ಈಗ ಡ್ರಾ ಮಾಡಿರೋದನ್ನ ಕಟ್ ಮಾಡ್ಕೊಬೇಕು ನೋಡಿ. ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಸಮೇತ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಈಗ ನಾನು ಸ್ಲೀವ್ಸ್ನ ಕೂಡ ಕಟ್ ಮಾಡೋದು ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮಾರ್ಜಿನ್ ಬಿಟ್ಬಿಡ್ತೀನಿ ಅರ್ಧ ಇಂಚಷ್ಟು. ಈಗ ಸ್ಲೀವ್ಸ್ನ ಲೆಂತು 8.5 ಇಂಚ್ ಇದೆ, ಮತ್ತೆ ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ 3.5 ಇಂಚು ಡೌನ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಡೌನು, ಇದು ಆರ್ಮೋಲ್ ಡೌನು. ಮತ್ತೆ ನಿಮ್ಮ ಆರ್ಮೋಲ್ ಎಷ್ಟಿದೆ ಅದನ್ನಲ್ಲಿ -1 ಇಂಚ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಲೈನ್ ಮಾಡ್ಕೊಳ್ಳಿ. 1 ಇಂಚ್ ಮಾರ್ಜಿನ್ ಮಾಡಿ ಮತ್ತೆ ಸ್ಕೇಲ್ ತಗೊಂಡು ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ ಸ್ಲೀವ್ಸ್ನ. ನೀವು ನಾನು ಹೇಳಿದ ರೀತಿಯಾಗಿ ತೊಗೊಂಡ್ರೆ ಆರ್ಮೋಲು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ನ, ಮತ್ತೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡಿದ್ದೀನಿ ಫ್ರಂಟ್ ಸ್ಲೀವ್ಸ್ಗೂ ಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಈಗ ಮಾರ್ಜಿನ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಕಟ್ಸ್ ಮಾಡ್ಕೊಳ್ಳಿ. ಈ ಕಟ್ಸ್ ಮಾಡೋದ್ರ ಉಪಯೋಗ ಏನು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ಲೈನಿಂಗ್ನ ಐರನ್ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಪೇಪರ್ ಕಟಿಂಗ್ನ ಲೈನಿಂಗ್ ಮೇಲೆ ಇಟ್ಟು ನೀಟಾಗಿ ಕಟ್ ಮಾಡಿರೋ ಪ್ರಕಾರವಾಗೇನೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ಪೇಪರ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರಾಮಾಗಿ ಬ್ಲೌಸು ಕಟಿಂಗ್ ಮಾಡ್ಬೋದು ನೋಡಿ. ಈಗ ನಾನು ಪಾಯಿಂಟ್ಗಳಿಗೆ ಕಟ್ಸ್ ಮಾಡಿದ್ನಲ್ಲ ಅಲ್ಲಿ ನೋಡಿ, ಏನಕ್ಕೋಸ್ಕರ ಅಂದರೆ ಈ ರೀತಿ ಮಾರ್ಜಿನ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಸ್ಟಿಚ್ ಬರುತ್ತೆ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ನೋಡಿ. ಇದನ್ನು
ಮಾರ್ಕ್ ಮಾಡಿದ್ಮೇಲೆ ಕಟ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಮಾರ್ಕ್ ಮಾಡಿದ್ದೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ಸ್ ಮಾಡ್ಕೋಬೋದು. ಅದಕ್ಕೋಸ್ಕರನೇ ನಾನು ಕಟ್ಸ್ ಮಾಡಿದ್ದು. ಈಗ ಇಲ್ಲಿ ಫ್ರಂಟ್ ಪಾರ್ಟ್ ಇದು. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಲೆವೆಲ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಬಿಡಿ. ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ಕಟಿಂಗ್ ಮಾಡಿದ್ರೆ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ 1 ಇಂಚಷ್ಟು ಉದ್ದ ಇದೆ. ಅದಕ್ಕೋಸ್ಕರ ನಾನೀಗ ಇಲ್ಲಿ 1 ಇಂಚು ಮಾರ್ಕ್ ಮಾಡಿ ಕ್ರಾಸಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಮೊದಲಿಗೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ಮೇಲೆ ಇವಾಗ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಎಲ್ಲಿ ಅಂತ ಹೇಳ್ತೀನಿ ನಾನು. ನೋಡಿ ಎಲ್ಲಿದೆ ಅದೇ ಥರನೇ ನೀಟಾಗಿ ಹೇಗಿದೆ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆ ನಾವು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ನೋಡಿ ಇಲ್ಲಿ ಈಗ ನಾನು ಅರ್ಧ ಇಂಚು ಮಾರ್ಜಿನ್ ತಗೋತಾ ಇದ್ದೀನಿ. ಯಾಕೆಂದರೆ ಕಟೋರಿ ಸ್ಟಿಚ್ ಮಾಡೋದಕ್ಕೋಸ್ಕರ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕು. ಅದಕ್ಕೋಸ್ಕರ ಈ ಮಾರ್ಜಿನ್ನು ಮರಿದಿರ ನೀವು ಜಾಸ್ತಿ ತಗೊಳ್ಳೇಬೇಕು. ಇಲ್ಲದೆ ಹೋದರೆ ಫಿಟ್ಟಿಂಗ್ ನೀಟಾಗಿ ಬರೋದಿಲ್ಲ. ಈಗ ಇಲ್ಲಿ ಪಟ್ಟಿ ಕೂಡ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಇಲ್ಲಿ ಸೆಟ್ ಆಗುತ್ತೆ. ಇವಾಗ ಇದನ್ನು ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಮಾರ್ಕ್ ಮಾಡ್ಕೊಂಡಿರೋ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು. ಈ ಪೇಪರ್ ಕಟ್ಟಿಂಗ್ ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಯಾವಾಗ ಬೇಕಾದ್ರೂ ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೂಡ ಕಟ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ. ಈಗ ಇಲ್ಲಿ ಕಟೋರಿನ ಕಟ್ ಮಾಡ್ಕೊಳ್ಳೋಣ. ಇದು ಕ್ರಾಸ್ ಪೀಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಕಟೋರಿನ ಕಟ್ ಮಾಡ್ಕೋಬೇಕು ನಾವು. ನೋಡಿ ಇಲ್ಲಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿದ್ದೀನಿ. ಈಗ ಪಾಯಿಂಟು ನೀಟಾಗಿಟ್ಟು ಈ ರೀತಿ ಇವಾಗ ಡ್ರಾ ಮಾಡ್ಕೋತೀನಿ ನಾನಿಲ್ಲಿ. ಇದು ಹೇಗಿದೆಯೋ ಹಾಗೆ ಎಲ್ಲೂ ಎಕ್ಸ್ಟ್ರಾ ಕೂಡ ಮಾರ್ಜಿನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಯಾವ ರೀತಿಯಾಗಿರೋ ಬ್ಲೌಸ್ಗಳು ಕಟಿಂಗು ಆ್ಯಂಡ್ ಸ್ಟಿಚ್ಚಿಂಗು ಡಿಸೈನ್ಸು ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆದಷ್ಟು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಇಲ್ಲಿ ಡಾಟ್ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಸೇಮ್ 1 ಕಾಲು ಮಾರ್ಕ್ ಮಾಡಿಕೊಂಡು ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಏನು ಮಾಡಿದ್ದೀವಿ ಮಾರ್ಕಿಂಗು ಅದರ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡ್ತಿದ್ದೀನಿ. ನೀವು ಪೇಪರ್ ಕಟಿಂಗ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿ ನಿಮ್ಗೆ ಯಾವಾಗ ಬೇಕಾದರೂ ಕೂಡ ಆ ಪೇಪರ್ ಕಟಿಂಗ್ ಇತ್ತು ಅಂದರೆ ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ಲೀವ್ಸ್ನು ಕೂಡ ಇಲ್ಲಿ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಆ ಕಟ್ಸ್ಗಳು ಮಾಡೋದ್ರಿಂದ ನಿಮಗೆ ಸ್ಟಿಚ್ ಎಲ್ಲಿ ಬರಬೇಕು ಅಂತ ಕನ್ಫ್ಯೂಸ್ ಆಗ್ತೀರಾ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಕಮ್ಮಿ ಇದೆಯಲ್ಲ, ಇಲ್ಲಿ ನಾನು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಎರಡೂ ಕಡೆ ಕೂಡ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನೂ ಒಂದು ಪೀಸು ಪಟ್ಟಿ ಬೇಕಾಗತ್ತೆ, ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಮೇನ್ ಪೀಸ್ನ ಮೊದಲು ಸ್ಲೀವ್ಸ್ ಕಟ್ ಮಾಡಿ ತೆಕ್ಕೊಳ್ಳೋಣ. ಸುತ್ತು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟಿದ್ದೀನಿ ನಾನಿಲ್ಲಿ. ಆಯಿತು, ಇದು ಸ್ಲೀವ್ಸು. ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಇದು ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಹೇಗಿದೆ ಹಾಗೆ. ನಾನು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ನೋಡಿ ಈಸಿಯಾಗಿ ಹೇಗೆ ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಅಂತ. ನೋಡಿ ಈ ರೀತಿ ಸುತ್ತು ಕೂಡ ಎಕ್ಸ್ಟ್ರಾ ಬಿಟ್ಟು ಪೀಸ್ನ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅದು ಏನೇ ಪ್ರಾಬ್ಲಮ್ ಆದರೂ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ನೋಡಿ ಕಟೋರಿ ಕೂಡ ಇದೇ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಕಟೋರಿ ಹಾಗೆ ಸ್ಲೀವ್ಸು ಮತ್ತು ಪಟ್ಟಿ ಇಷ್ಟಿದ್ರೆ ಕಟೋರಿ ಬ್ಲೌಸ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್.
ನೋಡಿದ್ರಲ್ಲ ಫ್ರೆಂಡ್ಸ್, ಕಟೋರಿ ಬ್ಲೌಸ್ನ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.